ಗಾಂಧೀಜಿ ತನ್ನ ತತ್ವದ ಕಾರಣಕ್ಕಾಗಿ, ತನ್ನ ಬದುಕಿನ ಕಾರಣಕ್ಕಾಗಿ ಜನಮಾನಸದಲ್ಲಿ ಉಳ್ಕೊಂಡ್ರು. ಕೇವಲ ಹೆಸರಿನ ಕಾರಣಕ್ಕಲ್ಲ. ಕೆಲವರು ತತ್ವವನ್ನು ಬಿಟ್ಟರು, ಗಾಂಧಿ ಹೆಸರಿಟ್ಕೊಂಡ್ರು, ಮಾಡಬಾರ್ದೆಲ್ಲ ಮಾಡಿದ್ರು. ತುರ್ತು ಪರಿಸ್ಥಿತಿ ಹೇರಿದ್ರು, ಭ್ರಷ್ಟಾಚಾರ ಮಾಡಿದ್ರು, ರಾಷ್ಟ್ರದ ಸಮಗ್ರತೆಗೆ ಧಕ್ಕೆ ತರುವ ರೀತಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳ ಜೊತೆಗೂ ಕೂಡ ರಾಜಕೀಯ ಲಾಭಕ್ಕೆ ಕೈ ಓಡಿಸ್ಬಿಟ್ರು. ಇದು ಗಾಂಧಿ ತತ್ವಕ್ಕೆ ಮಾಡುವ ವಿರೋಧ ಆಗುತ್ತೆ. ಕಾಂಗ್ರೆಸ್ಸಿಗೆ ಗಾಂಧಿ ಹೆಸರು ಬೇಕು, ಗಾಂಧಿ ತತ್ವ ಬೇಡ. ನಮಗೆ ಗಾಂಧಿ ತತ್ವ ಬೇಕು. ಗಾಂಧಿ ತತ್ವ ಅಂದ್ರೆ ದೇಶನ ಪ್ರೀತಿಸೋದು, ವೋಟ್ ಮಾತ್ರ ಅಲ್ಲ, ದೇಶನ ಪ್ರೀತಿಸ್ಬೇಕು. ದೇಶ ಮೊದಲು ಅನ್ನೋ ತತ್ವ ಗಾಂಧಿ ತತ್ವ. ಭ್ರಷ್ಟಾಚಾರ ಮಾಡೋದು ಗಾಂಧಿ ತತ್ವ ಅಲ್ಲ. ರೇಟ್ ಕಾರ್ಡ್ ಫಿಕ್ಸ್ ಮಾಡೋದು ಗಾಂಧಿ ತತ್ವ ಅಲ್ಲ. ಜಾತಿ ಜಾತಿ ಸಮಾಜ ಒಡೆಯೋದು ಗಾಂಧಿ ತತ್ವ ಅಲ್ಲ. ನೀತಿ ಹಿಡ್ಕೊಳ್ಳೋದು ಗಾಂಧಿ ತತ್ವ. ನೀತಿ ಬಿಟ್ಟು ಜಾತಿ ಜಾತಿ ಹಿಡ್ಕೊಂಡು ಜಾತಿ ಜಾತಿ ಹೊಡೆದಾಡಿಸಿ ರಾಜಕೀಯ ಲಾಭ ಮಾಡಿಕೊಂಡು ಸ್ವಾರ್ಥದ ರಾಜಕಾರಣ ಮಾಡೋದು ಗಾಂಧಿ ತತ್ವ ಅಲ್ಲ. ಹಾಗಾಗಿ ನಾವು ತತ್ವದ ಪ್ರತಿಪಾದಕರು. ಗಾಂಧಿ ಹೆಸರಿಟ್ಕೊಂಡು ಮಾಡಬಾರ್ದೆಲ್ಲ ಮಾಡೋದಕ್ಕೆ ಅದನ್ನ ಸಮರ್ಥನೆ ಮಾಡೋರಲ್ಲ. ಅದು ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರ್ಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟ್ರಿ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ MP MLAಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಫೆಬ್ರವರಿ ಮಾರ್ಚ್ದು ಹಣ ಬಂದಿಲ್ಲ ಅನ್ನುವಂಥದ್ದು ಮತ್ತು ಎಲ್ಲರಿಗೂ ಹಣ ಬಂದಿಲ್ಲ, ಕೆಲವರಿಗೆ ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ ಅನ್ನುವಂಥ ದೂರುಗಳೇನಿದ್ದಾವೆ, ಈ ದೂರಿನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ನ್ಯಾಯಾಂಗ ತನಿಖೆ ಮಾಡಲಿ. ಈಗ ಮಾನ್ಯ ಸಚಿವರು ಹೇಳ್ತಿರೋ ಸತ್ಯನೋ ಅಥವಾ ವಿಧಾನಸಭೆಯ ಸದಸ್ಯರು ಮಾಡಿದ ಆರೋಪ ಸತ್ಯನೋ ಗೊತ್ತಾಗ್ಲಿ. ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ. ಆ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಮಾಡಲಿ. ನ್ಯಾಯಾಂಗ ತನಿಖೆ ಮಾಡಿದ ಸತ್ಯ ಗೊತ್ತಾಗುತ್ತಲ್ಲ. ಹಾಗಾಗಿ ನಾನು ಅವರ ಹೇಳಿಕೆಯನ್ನ ಸಾರಾಸಟ್ಟಾಗಿ ತಿರಸ್ಕಾರನೂ ಮಾಡಲ್ಲ, ಸಮರ್ಥನೆನೂ ಮಾಡಲ್ಲ. ಸತ್ಯಾಸತ್ಯತೆಯ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಆಗಲಿ. ಅದಕ್ಕೆ ಹೇಳಿದ್ನಲ್ಲ, ಅವ್ರು ನಾನು ಕೊಟ್ಟಿದ್ದೀನಿ ಅನ್ನೋದಾದ್ರೆ ಯಾರಿಗೆ ಕೊಟ್ಟಿದ್ದಾರೆ? ಫಲಾನುಭವಿಗಳಿಗೆ ಹೋಗಿದೆಯೋ ಅಥವಾ ಫಲಾನುಭವಿಗಳ ಹೆಸರಿನಲ್ಲಿ ಏನಾದ್ರು ನಕಲಿ ಖಾತೆ ಸೃಷ್ಟಿಯಾಗಿದೆಯೋ? ಏಕೆ ನೋಡಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಾರಿಗೆ, ಚಿನ್ನದ ಅಂಗಡಿಗೆ, ಕಾರ್ ಶೋರೂಮ್ಗೆಲ್ಲ ಹೋಗ್ಬಿಡ್ತು. ಹೆಸರು ವಾಲ್ಮೀಕಿ ಸ್ಕೀಮು. ಹೋಗ್ಬೇಕಾಗಿದ್ದು ಪರಿಶಿಷ್ಟ ಪಂಗಡದ ಜನ ತನ್ನ ವ್ಯಾಪಾರಕ್ಕೆ, ಭೂಮಿ ಖರೀದಿಗೆ, ಇದಕ್ಕೆ ಬಳಕೆ ಆಗಬೇಕಾಗಿತ್ತು. ಬಳಕೆ ಆಗಿದ್ದೆಲ್ಲಿಗೆ? ಎಲೆಕ್ಷನ್ನಿಗೆ. ಹಾಗಾಗಿ ಇಂಥ ಒಂದು ಕುಖ್ಯಾತಿ ಈ ಸರ್ಕಾರಕ್ಕೆ ಇರೋದ್ರಿಂದ, ಈ ಸರ್ಕಾರದಲ್ಲಿ ಇದ್ದ ಕೆಲವು ಸಚಿವರೇ ಅದನ್ನು ಮಾಡಿರೋದ್ರಿಂದ ನಾವು ಯಾವುದನ್ನೂ ಸಾರಾಸಟ್ಟಾಗಿ ನಂಬುವ ಸ್ಥಿತಿಯಲ್ಲಿ ಇಲ್ಲ.
ಹಾಗಾಗಿ ನ್ಯಾಯಾಂಗ ತನಿಖೆ ಆಗಲಿ. ಗಾಂಧೀಜಿ ತನ್ನ ತತ್ವದ ಕಾರಣಕ್ಕಾಗಿ, ತನ್ನ ಬದುಕಿನ ಕಾರಣಕ್ಕಾಗಿ ಜನಮಾನಸದಲ್ಲಿ ಉಳ್ಕೊಂಡ್ರು. ಕೇವಲ ಹೆಸರಿನ ಕಾರಣಕ್ಕಲ್ಲ. ಕೆಲವರು ತತ್ವವನ್ನು ಬಿಟ್ಟರು, ಗಾಂಧಿ ಹೆಸರಿಟ್ಕೊಂಡ್ರು, ಮಾಡಬಾರ್ದೆಲ್ಲ ಮಾಡಿದ್ರು. ತುರ್ತು ಪರಿಸ್ಥಿತಿ ಹೇರಿದ್ರು, ಭ್ರಷ್ಟಾಚಾರ ಮಾಡಿದ್ರು, ರಾಷ್ಟ್ರದ ಸಮಗ್ರತೆಗೆ ಧಕ್ಕೆ ತರುವ ರೀತಿಯಲ್ಲಿ ಭಯೋತ್ಪಾದಕ ಸಂಘಟನೆಗಳ ಜೊತೆಗೂ ಕೂಡ ರಾಜಕೀಯ ಲಾಭಕ್ಕೆ ಕೈ ಓಡಿಸ್ಬಿಟ್ರು. ಇದು ಗಾಂಧಿ ತತ್ವಕ್ಕೆ ಮಾಡುವ ವಿರೋಧ ಆಗುತ್ತೆ. ಕಾಂಗ್ರೆಸ್ಸಿಗೆ ಗಾಂಧಿ ಹೆಸರು ಬೇಕು, ಗಾಂಧಿ ತತ್ವ ಬೇಡ. ನಮಗೆ ಗಾಂಧಿ ತತ್ವ ಬೇಕು. ಗಾಂಧಿ ತತ್ವ ಅಂದ್ರೆ ದೇಶನ ಪ್ರೀತಿಸೋದು, ವೋಟ್ ಮಾತ್ರ ಅಲ್ಲ, ದೇಶನ ಪ್ರೀತಿಸ್ಬೇಕು. ದೇಶ ಮೊದಲು ಅನ್ನೋ ತತ್ವ ಗಾಂಧಿ ತತ್ವ. ಭ್ರಷ್ಟಾಚಾರ ಮಾಡೋದು ಗಾಂಧಿ ತತ್ವ ಅಲ್ಲ. ರೇಟ್ ಕಾರ್ಡ್ ಫಿಕ್ಸ್ ಮಾಡೋದು ಗಾಂಧಿ ತತ್ವ ಅಲ್ಲ. ಜಾತಿ ಜಾತಿ ಸಮಾಜ ಒಡೆಯೋದು ಗಾಂಧಿ ತತ್ವ ಅಲ್ಲ. ನೀತಿ ಹಿಡ್ಕೊಳ್ಳೋದು ಗಾಂಧಿ ತತ್ವ. ನೀತಿ ಬಿಟ್ಟು ಜಾತಿ ಜಾತಿ ಹಿಡ್ಕೊಂಡು ಜಾತಿ ಜಾತಿ ಹೊಡೆದಾಡಿಸಿ ರಾಜಕೀಯ ಲಾಭ ಮಾಡಿಕೊಂಡು ಸ್ವಾರ್ಥದ ರಾಜಕಾರಣ ಮಾಡೋದು ಗಾಂಧಿ ತತ್ವ ಅಲ್ಲ. ಹಾಗಾಗಿ ನಾವು ತತ್ವದ ಪ್ರತಿಪಾದಕರು. ಗಾಂಧಿ ಹೆಸರಿಟ್ಕೊಂಡು ಮಾಡಬಾರ್ದೆಲ್ಲ ಮಾಡೋದಕ್ಕೆ ಅದನ್ನ ಸಮರ್ಥನೆ ಮಾಡೋರಲ್ಲ. ಅದು ಮ್ಯಾಂಡೇಟ್ರಿ. ಈಗ ಕೇಂದ್ರ ಗ್ರಾಂಟ್ ಕೊಡಬೇಕು ಅಂದ್ರೆ ಎಲೆಕ್ಷನ್ ನಡೆಸಿರ್ಬೇಕು ಅಂತ ಅದು ಹಿಂದಿನಿಂದಲೂ ಇದೆ. ಮ್ಯಾಂಡೇಟ್ರಿ. ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ನಡೆಸಲಿ. ನಾವು ನಿನ್ನೆ ವಿಧಾನ ಪರಿಷತ್ನಲ್ಲೂ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಸ್ಥಳೀಯರಿಗೆ ಅಧಿಕಾರ ಕೊಡದೇ ಇರತಕ್ಕಂಥದ್ದು ಅದು ಸಂವಿಧಾನವನ್ನು ಸಮರ್ಥಿಸೋರು ಮಾಡೋ ಕೆಲಸ ಅಲ್ಲ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಎಲೆಕ್ಷನ್ ನಡೆಸಬೇಕು. ನಾಯಕತ್ವ ರೂಪುಗೊಳ್ಳದೆ ಕೆಳ ಹಂತದಿಂದ ಬಹಳ ಜನ ಮಂಡಲ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಹೀಗೆ ಅಧಿಕಾರ ಹಿಡಿದು ತನ್ನ ಸಾಮರ್ಥ್ಯವನ್ನು ಪ್ರದರ್ಶನ ಮಾಡಿ MP MLAಗಳಾಗಿದ್ದಾರೆ. ಆ ರೀತಿ ಒಂದು ನಾಯಕತ್ವವನ್ನು ಬೆಳೆಸುವ ವ್ಯವಸ್ಥೆಯನ್ನೇ ನಾವು ಕರ್ಬ್ ಮಾಡಬಾರ್ದು. ಫೆಬ್ರವರಿ ಮಾರ್ಚ್ದು ಹಣ ಬಂದಿಲ್ಲ ಅನ್ನುವಂಥದ್ದು ಮತ್ತು ಎಲ್ಲರಿಗೂ ಹಣ ಬಂದಿಲ್ಲ, ಕೆಲವರಿಗೆ ಒಂದು ತಿಂಗಳು ಬರುತ್ತೆ, ಇನ್ನೊಂದು ತಿಂಗಳು ಬರಲ್ಲ ಅನ್ನುವಂಥ ದೂರುಗಳೇನಿದ್ದಾವೆ, ಈ ದೂರಿನ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡೋದಕ್ಕೆ ಸರ್ಕಾರ ನ್ಯಾಯಾಂಗ ತನಿಖೆ ಮಾಡಲಿ. ಈಗ ಮಾನ್ಯ ಸಚಿವರು ಹೇಳ್ತಿರೋ ಸತ್ಯನೋ ಅಥವಾ ವಿಧಾನಸಭೆಯ ಸದಸ್ಯರು ಮಾಡಿದ ಆರೋಪ ಸತ್ಯನೋ ಗೊತ್ತಾಗ್ಲಿ. ಸತ್ಯಾಸತ್ಯತೆಯ ಪರಿಶೀಲನೆ ಆಗಲಿ. ಆ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಮಾಡಲಿ. ನ್ಯಾಯಾಂಗ ತನಿಖೆ ಮಾಡಿದ ಸತ್ಯ ಗೊತ್ತಾಗುತ್ತಲ್ಲ. ಹಾಗಾಗಿ ನಾನು ಅವರ ಹೇಳಿಕೆಯನ್ನ ಸಾರಾಸಟ್ಟಾಗಿ ತಿರಸ್ಕಾರನೂ ಮಾಡಲ್ಲ, ಸಮರ್ಥನೆನೂ ಮಾಡಲ್ಲ. ಸತ್ಯಾಸತ್ಯತೆಯ ಪರಿಶೀಲನೆಗೆ ನ್ಯಾಯಾಂಗ ತನಿಖೆ ಆಗಲಿ. ಅದಕ್ಕೆ ಹೇಳಿದ್ನಲ್ಲ, ಅವ್ರು ನಾನು ಕೊಟ್ಟಿದ್ದೀನಿ ಅನ್ನೋದಾದ್ರೆ ಯಾರಿಗೆ ಕೊಟ್ಟಿದ್ದಾರೆ? ಫಲಾನುಭವಿಗಳಿಗೆ ಹೋಗಿದೆಯಾ ಅಥವಾ ಫಲಾನುಭವಿಗಳ ಹೆಸರಿನಲ್ಲಿ ಏನಾದ್ರು ನಕಲಿ ಖಾತೆ ಸೃಷ್ಟಿಯಾಗಿದೆಯೋ? ಏಕೆ ನೋಡಿ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬಾರಿಗೆ, ಚಿನ್ನದ ಅಂಗಡಿಗೆ, ಕಾರ್ ಶೋರೂಮ್ಗೆಲ್ಲ ಹೋಗ್ಬಿಡ್ತು. ಹೆಸರು ವಾಲ್ಮೀಕಿ ಸ್ಕೀಮು. ಹೋಗ್ಬೇಕಾಗಿದ್ದು ಪರಿಶಿಷ್ಟ ಪಂಗಡದ ಜನ ತನ್ನ ವ್ಯಾಪಾರಕ್ಕೆ, ಭೂಮಿ ಖರೀದಿಗೆ, ಇದಕ್ಕೆ ಬಳಕೆ ಆಗಬೇಕಾಗಿತ್ತು. ಬಳಕೆ ಆಗಿದ್ದೆಲ್ಲಿಗೆ? ಎಲೆಕ್ಷನ್ನಿಗೆ. ಹಾಗಾಗಿ ಇಂಥ ಒಂದು ಕುಖ್ಯಾತಿ ಈ ಸರ್ಕಾರಕ್ಕೆ ಇರೋದ್ರಿಂದ, ಈ ಸರ್ಕಾರದಲ್ಲಿ ಇದ್ದ ಕೆಲವು ಸಚಿವರೇ ಅದನ್ನು ಮಾಡಿರೋದ್ರಿಂದ
ನಾವು ಯಾವುದನ್ನೂ ಸಾರಾಸಟ್ಟಾಗಿ ನಂಬುವ ಸ್ಥಿತಿಯಲ್ಲಿ ಇಲ್ಲ. ಹಾಗಾಗಿ ನ್ಯಾಯಾಂಗ ತನಿಖೆ ಆಗಲಿ.